ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಬ್ಬನ್ ಪಾರ್ಕಲ್ಲಿ ನಡೀತಾ ಇರೋ ಹೂಗಳ ಹಬ್ಬಕ್ಕೆ ಬಂದಿದ್ದೀನಿ. ಬನ್ನಿ ಎಲ್ಲನೂ ನಿಮಗೆ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ದೊಡ್ಡವ್ರಿಗೆ 30 ರೂಪೀಸ್ ಆಗಿರುತ್ತೆ. 5 ಇಯರ್ಸ್ ಬಿಲೋ ಇದ್ದರೆ ಯಾವುದೇ ಟಿಕೆಟ್ ಚಾರ್ಜಸ್ ಇರೋದಿಲ್ಲ. 5 ಇಯರ್ಸ್ ಅಬೋವ್ ಇದ್ದರೆ ಮೇ ಬಿ ಟಿಕೆಟ್ ಚಾರ್ಜಸ್ ಇರ್ಬೋದು, ಅದು ನಾನು ಕೇಳೋಕ್ಕಾಗಲಿಲ್ಲ. ಆದರೆ ಇಲ್ಲಿಂದ ಫ್ಲವರ್ ಶೋ ಸ್ಟಾರ್ಟ್ ಆಗುತ್ತೆ, ಹಾಗೆ ಸ್ಟಾಲ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಒಳಗೆ ನಡ್ಕೊಂಡು ಹೋಗ್ತಾ ಇದ್ದರೆ ನಿಮಗೆ ಹೂಗಳ ಹಬ್ಬ ಸಿಗುತ್ತೆ ನೋಡಿ. ಇಲ್ಲಿ ಬಟ್ಟೆ ಆಗಿರ್ಬೋದು, ಹಾಗೆ ಇಲ್ಲಿ ಆರ್ಗ್ಯಾನಿಕ್ ಐಟಮ್ಸು ಎಲ್ಲ ಕೂಡ ನಿಮಗೆ ಸಿಗುತ್ತೆ. ಈ ಸ್ಟಾಲ್ನ ನಾನು ಕಡಲೆಕಾಯಿ ಪರ್ಷಲ್ ಕೂಡ ತೊಗೊಂಡಿದ್ವಿ, ಹಾಗೆ ಈ ಮುರುಕು ಕೂಡ ನಾವು ತೊಗೊಂಡಿದ್ವಿ. ಸೊ ಅದನ್ನೇ ಇವಾಗ ಮತ್ತೆ ಪರ್ಚೇಸ್ ಮಾಡ್ತಾ ಇದ್ದೀವಿ. ಈ ಸ್ಟಾಲಲ್ಲಿ ಮ್ಯಾಟ್ಸ್ ತುಂಬ ಚೆನ್ನಾಗಿದೆ, ಆ್ಯಂಡ್ ಈ ಮ್ಯಾಟ್ ಕೂಡ ತುಂಬ ಚೆನ್ನಾಗಿದೆ, ಆ್ಯಂಡ್ ಈ ಹ್ಯಾಟು ಅಲ್ಲಿ ಇರೋ ಬ್ಯಾಗ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇದು ಆ್ಯಕ್ಚುಲಿ ಇಂಡೋರಲ್ಲಿ ಹಾಕುವಂಥ ಕೋಕೋ ಫೈಬರ್ ಪಾಟ್ಸ್. ಸೊ ಇದು ಕೋಕೋ ಫೈಬರ್ ಪಾಟ್ಸು ನೋಡಿ. ಇಲ್ಲಿ ಆ್ಯಕ್ಚುಲಿ ಪ್ಲೇಟ್ಸ್ ಕೂಡ ಇದೆ, ಹಾಗೆ ಇಲ್ಲಿ ಪಾಟ್ಸ್ ಕೂಡ ಇದೆ. ಬೆಂಗಳೂರಲ್ಲಿ ಏನೇ ಇದ್ರೂ ಈ ಸ್ಟಾಲ್ಸ್ ಮಾತ್ರ ಕಡಿಮೆ ಆಗೋದೇ ಇಲ್ಲ. ಆ್ಯಂಡ್ ಸ್ಟಾಲ್ಸ್ ಕೂಡ ತುಂಬಾ ಇದೆ. ಅಲ್ಲಿ ಸ್ಟಾರ್ಟ್ ಆದರೆ ಒಳಗೆವರೆಗೂ ಇದೆ ಅಂತ ಹೇಳ್ತಾ ಇದ್ರು. ನಿಮ್ಮನೆಗೆ ಇಂಡೋರ್ ಅಥವಾ ಔಟ್ಡೋರ್ ಪ್ಲಾಂಟ್ಸ್ ಬೇಕಂದರೆ ಇಲ್ಲಿ ಕಬ್ಬನ್ ಪಾರ್ಕ್ ಫ್ಲವರ್ ಶೋ ಸಿಗುತ್ತೆ, ಹಾಗೆ ಸ್ಯಾಪ್ಲಿಂಗ್ಸ್ ಕೂಡ ಸಿಗುತ್ತೆ, ಆ್ಯಂಡ್ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಇದೆ. ನಾನು ಪ್ರೈಸ್ ಎಷ್ಟು ಅಂತ ಕೇಳಿಲ್ಲ, ಜಸ್ಟ್ ಯಾವ ಸ್ಯಾಪ್ಲಿಂಗ್ ಅಂತ ಕೇಳಿದೆ. ತುಂಬ ವೆರೈಟೀಸ್ ಇತ್ತು. ಹಾಗೆ ಇಲ್ಲಿ ಫ್ರೂಟ್ಸ್ ಸೀಡ್ಸ್ ಆಗಿರ್ಬೋದು, ವೆಜಿಟೇಬಲ್ ಸೀಡ್ಸ್ ಆಗಿರ್ಬೋದು, ಫ್ಲವರ್ ಸೀಡ್ಸ್ ಆಗಿರ್ಬೋದು, ಎಲ್ಲನೂ ಸಿಗುತ್ತೆ. ನಾನು ಆ್ಯಕ್ಚುಲಿ ಸ್ವೀಟ್ ಕಾರ್ನು, ಕ್ಯಾಪ್ಸಿಕಮ್ಮು, ಕ್ಯಾಬೇಜ್ ಸೀಡ್ಸ್ನ ಪಿಕ್ ಮಾಡಿದೆ. ಈ ಕಾರ್ ಕೂಡ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಆಗಿತ್ತು. ಮೇ ಬಿ ಗೆಸ್ಟ್ ಅಥವಾ ಏಜ್ ಆದವ್ರನ್ನ ಕರ್ಕೊಂಡು ಹೋಗೋದಿರ್ಬೋದು. ಬಂದಿರೋದು ಅರೌಂಡ್ 4 o'clockಗೆ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಸೊ ವೀಕ್ ಡೇಸ್ ಬನ್ನಿ, ವೀಕೆಂಡ್ಸ್ ತುಂಬಾ ಕ್ರೌಡ್ ಇರುತ್ತೆ. ಸೊ ಇಲ್ಲಿ ಎಲ್ಲಾನು ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸು ಆ್ಯಂಡ್ ಮೋಸ್ಟ್ ಅಫೋರ್ಡಬಲ್ ಪ್ರೈಸಸಲ್ಲಿ ನಿಮಗೆ ಸಿಗ್ತಾ ಇದೆ. ಇಲ್ಲಿ ನೋಡ್ಬೋದು, ಸ್ಟೀಲ್ ಸ್ಟ್ರಾ ಬಂದು 50 ರೂಪೀಸ್, ಆಮೇಲೆ ಬಾಟಲ್ ಕ್ಲೀನರ್ ಸಣ್ಣದು ಬಂದು 50 ರೂಪೀಸ್, ಆಮೇಲೆ ಈ ಟೂತ್ ಬ್ರಷಸ್ ಎಲ್ಲ 50 ರೂಪೀಸ್ ಆಗಿರುತ್ತೆ. ಸೊ ಒನ್ ಆಫ್ ದ ಮೋಸ್ಟ್ ಇಕೋ ಫ್ರೆಂಡ್ಲಿ ಯು ಕ್ಯಾನ್ ಫೈಂಡ್. ಇದು ಬಂದು ಸ್ಟ್ರೈನರು, ಇದು ಕೂಡ ಇಕೋ ಫ್ರೆಂಡ್ಲಿ ಪ್ರಾಡಕ್ಟು. ಇಲ್ಲಿ ನೀವು ಎಲ್ಲಾನು ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ನ ನೀವು ತಗೋಬೋದು. ಫುಲ್ ಸ್ಟಾರ್ಟ್ ಆದರೆ ಇಲ್ಲಿವರೆಗೂ ಫ್ಲವರ್ ಶೋ ಎಂಟ್ರ್ ಆಗೋವರೆಗೂ ಸ್ಟಾಲ್ಸ್. ನಾವು ಹೋಗಿದ್ದು ಸೆಕೆಂಡ್ ಡೇ, ಹಾಗಾಗಿ ಫ್ಲವರ್ಸ್ ಇನ್ನು ಫ್ರೆಶ್ ಆಗಿತ್ತು. ಆ್ಯಂಡ್ ಈ ಆನೆ ಏನು ತೋರಿಸ್ತಾ ಇದ್ದೀನಲ್ಲ, ಇದು ಕಂಪ್ಲೀಟಾಗಿ ವೆಜಿಟೇಬಲ್ಸಿಂದ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿತ್ತು. ನಾನು ಇನ್ನೂ ಕ್ಲಿಯರಾಗಿ ತೋರಿಸ್ತೀನಿ. ಅಲ್ಲಲ್ಲೇ ಜನ ನಿಂತ್ಕೊಂಡಿದ್ದಾರೆ ಫೋಟೋಸ್ ವೀಡಿಯೋಸ್ ತೆಕ್ಕೊಳ್ಳೋಕ್ಕೆ. ಬಟ್ ನೋಡೋರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಅಂದರೆ ಅಲ್ಲಲ್ಲೇ ನಿಂತ್ಕೊಂಡಿದ್ದಾರೆ. ಆನೆಗಳಂದರೆ ಪರ್ಸ್ನಲಿ ನನಗಿಷ್ಟ. ಈ ಥರ ಆನೆಗಳನ್ನ ನೋಡೋದಕ್ಕೆ, ಹಾಗೆ ಅದರಲ್ಲೂ ಫ್ಲವರ್ಸಲ್ಲಿ ಈ ಥರ ಲೀವ್ಸಲ್ಲಿ ಮಾಡಿದ್ದಾರೆ. ತುಂಬಾ ನೀಟಾಗಿ ಮಾಡಿದ್ದಾರೆ. ಈ ಆರ್ಟ್ ಮಾಡಿರೋರಿಗೆ ಒನ್ಸ್ ಅಗೇನ್ ಹಾರ್ಟ್ ಫೆಲ್ ಥ್ಯಾಂಕ್ ಯು. ಹಾಗೆ ಮುಂದಕ್ಕೆ ಹೋದರೆ ಈ ಥರ ಬಟರ್ಫ್ಲೈ ಕೂಡ ಮಾಡಿದ್ದಾರೆ. ಇದು ಕೂಡ ನೀಟಾಗಿ ಇತ್ತು. ಮಕ್ಕಳನ್ನ ಕರ್ಕೊಂಡೋಗಿ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡ್ತಾರೆ. ಇಲ್ಲಿ ಆ್ಯಕ್ಚುಲಿ ಕಂಪ್ಲೀಟ್ ಫುಡ್ ಸ್ಟಾಲ್ಸ್ ಆಗಿರ್ಬೋದು, ಎಳ್ನೀರು ಎಲ್ಲನೂ ಇಲ್ಲಿ ನೀವು ರೇರ್ ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಇಲ್ಲಿ ನೀವು ನೋಡ್ಬೋದು. ತುಂಬಾ ರೇರ್ ಆಗಿದೆ ನೋಡಿ. ಹುಲಿ ತೊರಡು ಕಾಯಿ ಮರ ಅಂತೆ, ಆಮೇಲೆ ಸಮುದ್ರ ಫಲ, ಕ್ಯಾನರಿ ಉಡ್ಡು, ಹೀಗೆ ಮೇಲೆ ಕಲ್ಬಾಸ್ಟ್ರಿ, ಈ ಥರ ತುಂಬ ರೇರ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇಲ್ಲಿ ನೀವು ನೋಡ್ಬೋದು. ಇದು ಆ್ಯಕ್ಚುಲಿ ಮಾಡಿರೋರಂತೂ ಗ್ರೇಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಪಲ್, ಪೈನಾಪಲ್, ಹಾಗೆ ಬನಾನಾ. ತುಂಬ ಚೆನ್ನಾಗಿದೆ. ಈ ಜೀಪ್ನ ನೋಡಿದ್ರೆ ನೀವು ಖುಷಿ ಆಗುತ್ತೆ. ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ, ಹಾಗೆ ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ತುಂಬಾ ಚೆನ್ನಾಗಿದೆ. ಈ ಕಡೆ ಆ್ಯಕ್ಚುಲಿ ಫುಡ್ ಸ್ಟಾಲ್ಸು ಮತ್ತು ಬೋಂಡಾ, ಬಜ್ಜಿ, ತೆಂಗಿನ ಎಳ್ನೀರು, ಹಾಗೆ ಚಾಟ್ಸು ಎಲ್ಲನೂ ಸಿಗುತ್ತೆ. ನೇಚರ್ ಹಾಗೆ ಗ್ರೀನರಿ ನೋಡಿದ್ರೆ ಖುಷಿ ಆಗುತ್ತೆ ಅಂತಾರೆ. ಎಸ್, ಅದಂತೂ ನಿಜ. ಇಲ್ಲಿ ಬಂದು ಫ್ಲವರ್ಸ್ ನೋಡಿ ಹೋದರೆ ಏನೋ ಮೈಂಡ್ಗೆ ಖುಷಿ ಆಗುತ್ತೆ. ಎಲ್ಲ ಅಂದರೆ ಒಂದೊಂದು ಆದಮೇಲೂ ಕೂಡ ಈ ಥರ ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ. ಇಲ್ಲಿ ಏನಪ್ಪ ಖುಷಿ ಅಂದರೆ ಮಕ್ಕಳು ಕೂಡ ಎಂಜಾಯ್ ಮಾಡ್ಕೊಂಡು ಈ ಫ್ಲವರ್ಸ್ ಎಲ್ಲ ನೋಡ್ತಾ ಇದ್ರು. ಅದು ನೋಡಿ ನನಗೆ ಇನ್ನೂ ಖುಷಿ ಆಯಿತು. ಮಗಳಲ್ಲಿ ಪೋಸ್ ನೋಡಿ, ಮಕ್ಕಳನ್ನ ಮಾತ್ರ ಕರ್ಕೊಂಡು ಬಂದು ತೋರಿಸೋದು ಮಿಸ್ ಮಾಡಬೇಡಿ. ತುಂಬ ನೀಟಾಗಿ ಮಾಡಿದ್ದಾರೆ. ಆ್ಯಂಡ್ ಇದು ನೋಡಿ ಫಿಶ್ಶು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಬಂದು ಕರ್ನಾಟಕ ಬ್ಲ್ಯಾಕ್, ಇದು ಕೂಡ ಹೂಗಳಿಂದಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ.
ಕಂಪ್ಲೀಟ್ ಫುಡ್ ಸ್ಟಾಲ್ಸ್ ಇದೆ. ನಿಮ್ಗೆ ಏನು ಬೇಕು ಎಲ್ಲಾನು ಸಿಗುತ್ತೆ. ನಾವೊಂದು ಬಜ್ಜಿ ಹಾಗೆ ಪಾಪಾಡ್ ಎಲ್ಲ ತೊಗೊಂಡಿದ್ದೆ. ಕ್ಯೂಟೆಸ್ಟ್ ಇದು ಆ್ಯಕ್ಚುಲಿ ಮರದಲ್ಲಿ ಮಾಡಿರೋ ಅಂಥ ರ್ಯಾಬಿಟ್ಸ್.